ಆತ್ಮೀಯ ಎಚ್ 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, JCB ಪಕ್ಷ ಯಾರು ಗೊತ್ತಾಗಿರ್ಬೋದು ನಿಮಗೆ. ಆಲ್ರೆಡಿ ಇದರ ಪ್ರಚಾರವನ್ನು ಆರಂಭಿಸಿದ್ದಾರೆ ನಮ್ಮ ಯತ್ನಾಳರು, ಬಸವನಗೌಡ ಪಾಟೀಲ್ ಯತ್ನಾಳರು. ಅವ್ರು ಹೊಸ ಪಕ್ಷಗಳಲ್ಲಿ ಕೊಟ್ಟಿದ್ದಾರೆ. JCB ಅವರಿಗೆ ಯೋಗಿ ಆದಿತ್ಯನಾಥ್ ಮೇಲೆ ಬಹಳ ಪ್ರೀತಿ, ಹಿಂದುತ್ವದ ಮೇಲೆ ಅಭಿಮಾನ, ರಾಷ್ಟ್ರೀಯತ್ವದ ಮೇಲೆ ಬಹಳ ಅಭಿಮಾನ. ಹೀಗಾಗಿ ಮತ್ತು ಅದೇ ಕಾಲಕ್ಕೆ ಯಡಿಯೂರಪ್ಪರ ಕುಟುಂಬದ ಮೇಲೆ ಅತ್ಯಂತ ದ್ವೇಷ. ಎಲ್ಲಿವರೆಗೆ BJP ಯಡಿಯೂರಪ್ಪ ಮತ್ತು ಸನ್ಸ್ ಅಥವಾ ಅವ್ರ ಕುಟುಂಬನ ಬದುಕಿ ಸರಿಸೋದಿಲ್ಲವೋ ಅಲ್ಲಿವರೆಗೆ ನೋ ಎಂಟ್ರಿ ಇನ್ BJP ಅನ್ನೋ ಸೇರುವುದಿಲ್ಲಪ್ಪ. ಅಡ್ಡಿರ, ಇದೊಂದು ನಿಷ್ಠೆ ಅವ್ರಲ್ಲದ. ಇದನ್ನು ಯಾರಾದರೂ ಮೆಚ್ಚಲೇಬೇಕು. ಅವರ ವಿಚಾರಧಾರೆಯಲ್ಲೇ ಅವ್ರಿಗೆ ಸರಿ ಅದು ಇಲ್ಲ ಅಂತಲ್ಲ. ಅವ್ರಿಗೆ ಕೇವಲ ಅವ್ರ ಕಣ್ಣಲ್ಲಿ ದುಷ್ಟರು ಭ್ರಷ್ಟರು ಯಾರಪ್ಪ ಅಂದ್ರೆ ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳು. ಉಳಿದವರೆಲ್ಲರೂ ಶ್ರೇಷ್ಠರು, ಯೋಗ್ಯರು, ಹೊಂದಾಣಿಕೆ ಆಗುವಂಥವ್ರು ಅಂತ ಇರಲಿ. ಈಗ JCB ಪಕ್ಷ ಕಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಹೊಸ ವ್ಯಾಖ್ಯಾನ ಕೊಡ್ಲಿಕ್ಕಿದ್ದಾರೆ. J ಅಂದ್ರೆ JDS, C ಅಂದರೆ ಕಾಂಗ್ರೆಸ್, B ಅಂದರೆ BJP. ಈ ಮೂರು ಪಕ್ಷಗಳಿಂದ ಇವರಿಗೆಲ್ಲ ಫೋನ್ ಹಚ್ತಾ ಇದ್ದಾರಂತ, ನಾವು ನೀವು ತಯಾರು ಮಾಡ್ರಪ್ಪ, ನಿಮ್ಮ ಪಕ್ಷಕ್ಕೆ ಬರ್ತೀವಿ ಅಂತೇಳಿ. ಭಾಳ ಸಂತೋಷ ಅಲ್ರಿ, ಮಾಡೇ ಬಿಡ್ರಿ, ಮತ್ತೆ ವೇಟ್ ಮಾಡ್ತೀರಿ, ಎಷ್ಟು ಜನ ಬಂದರೆ ಕರ್ಕೊಂಡು ಶುರು ಮಾಡಿರಿ ಅಂಥೇಳಿ ಯಾರಾದರೂ ಹೇಳ್ಬೋದು. ಅದಕ್ಕೆ ಅದು ನಿಜವಾಗಿಯೂ ಬರ್ತಾರೆ ಅವರು. ಯಾಕಂತಂದ್ರೆ ಹೌದು, BJPಯಲ್ಲಿ ಅವ್ರ ಬೆಂಬಲಿಗರಿದ್ದಾರೆ, ಅವ್ರ ಮೇಲೆ ಪ್ರೀತಿದವರು ಇದ್ದಾರೆ. ಯಾಕೆ ಸೌದಿ ಮೇಲೆ ಮಾತ್ಸರ್ಯ ಅಂದರೆ ಯಡಿಯೂರಪ್ಪನವ್ರ ಮೇಲೆ ಮಾತ್ಸರ್ಯ, ಅವರ ನಾಯಕ ಹೋಗ್ತಾರೆ. ಅದಕ್ಕೆ BJPಯಲ್ಲಿ ಅವ್ರು ಹೋದ ನಾಯಕತ್ವ ನಮಗೆ ಸಿಗ್ಬೋದು ಅನ್ನೋ ಆಸೆ ಉಳ್ಳಂಥವ್ರು ಭಾಳ ಜನ ಇದ್ದಾರೆ. ಅವ್ರು ಇವ್ರಿಗೆ ಸಪೋರ್ಟ್ ಮಾಡ್ತಿರ್ಬೋದು. ಆದರೆ ಎದಕ್ಕೆ ಸಪೋರ್ಟ? ಕೇವಲ ಯಡಿಯೂರಪ್ಪರನ್ನ ಹಣಿಯೋದಕ್ಕಾಗಿ ಮಾತ್ರ ಸಪೋರ್ಟ್. ಆದರೆ ಪಕ್ಷ ಬಿಟ್ಟು ಬರ್ತಾರ, ಇಲ್ಲಿವರೆಗೆ ಬಂದ್ರೆ ಅದ್ರಲ್ಲಿ ಒಬ್ಬರಾದರು ಇವ್ರ ಜೊತೆಗಾರರು ಯಾರ್ಯಾರು ಹೊಂದಿದ್ರು. ಎಷ್ಟು ಜನ BJP ಬಿಟ್ಟು ಬಂದರು? ಅಟ್ಲೀಸ್ಟ್ 7 ಜನ ಇದ್ದರು ಅವ್ರು. ನಿಮಗೂ ಗೊತ್ತದೆ ಯಾರು ಅಂತೇಳಿ.